ಅನುಕ್ಷಣ ಅನುಭವಿಸಿ, ಸೆಲೆಬ್ರೇಟ್ ಎವ್ರಿ ಮೊಮೆಂಟ್ಸ್ ಅಂತ ಹೇಳ್ತಾ ಇರ್ತೀನಿ. ಅಷ್ಟೇ ಅಲ್ಲ, ಇವೆರಡು ವಿಷಯದ ಈ ಒಂದೇ ವಿಷಯ ಕನ್ನಡದಲ್ಲಿ ಅನುಕ್ಷಣ ಅನುಭವಿಸಿ, ಇಂಗ್ಲೀಷಲ್ಲಿ ಸೆಲೆಬ್ರೇಟ್ ಎವರಿ ಮೂಮೆಂಟ್. ಪುಸ್ತಕ ಓದಲಿಲ್ಲ ಅಂದರೆ ಸಪ್ನ ಬುಕ್ಕು sapnaonline.com ಈಗಲೇ ಪಡ್ಕೊಳ್ಳಿ. ಓಕೆ, ಈಗ ಈ ವಿಷಯ ಎಷ್ಟು ಇಂಪಾರ್ಟೆಂಟು, ಯಾಕೆ ನೀವು ಇಂಥ ಪುಸ್ತಕ ಓದಲೇಬೇಕು? ನಮ್ಮ ಜೊತೆ ಇದ್ದಾರೆ ಪುನೀತ್ ಅಂತ. ಓಕೆ, LICಲಿ ಡೆವಲಪ್ಮೆಂಟ್ ಆಫೀಸರು. ಇವತ್ತು ಈ ವಿಷಯನ ಹೆಂಗೆ ತಗೊಂಡೋಗ್ತಾರೆ ನಮ್ಮೆಲ್ಲ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಜೊತೆ ಅಂತ ನಾನು ಕುತೂಹಲವಾಗಿದ್ದೀನಿ. ನೋಡೋಣ. ಎಸ್ ಪುನೀತ್, ನಮಸ್ಕಾರ. ಸರ್ ನಮಸ್ತೆ. ಅನುಕ್ಷಣ ಅನುಭವಿಸಿ, ಸೆಲೆಬ್ರೇಟ್ ಎವ್ರಿ ಮೂಮೆಂಟ್. ಸೊ ಇದೊಂದು ಅದ್ಭುತವಾದ ವಿಷಯ. ಇದ್ರ ಬಗ್ಗೆ ನಮ್ ಸರ್ ಕೂಡ ಒಂದು ಪುಸ್ತಕನ ಬರೆದಿದ್ದಾರೆ. ಅದರಲ್ಲಿ ತುಂಬಾ ಹೆಚ್ಚಿನ ಮಾಹಿತಿಯನ್ನು ಸಹ ಸರ್ ಅದರೊಳಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲಿಗೆ ನಾವು ಸರ್ ಹತ್ರನೇ ಹೋಗೋಣ. ಸರ್, ಅನುಕ್ಷಣ ಅನುಭವಿಸಿ ಅನ್ನುವಂತ ಒಂದು ಪುಸ್ತಕನೂ ಸಹ ನೀವು ಬರ್ದಿದ್ದೀರಾ. ತುಂಬಾ ಒಂದು ಒಳ್ಳೆ ಪುಸ್ತಕ ಕೂಡ. ಸೊ ಹಾಗಾಗಿ ಮೊದಲಿಗೆ ನಿಮ್ಮ ಒಂದು ಈ ವಿಷಯದ ಬಗ್ಗೆ ನಿಮ್ಮ ಅನುಭವವನ್ನು ಕೇಳೋಣ ಅಂತ ಸರ್. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ, ನಾನು ಮುಂಚೆ ಕಳೀತಾ ಇದ್ದ 1 ವರ್ಷಗಳು ಇವಾಗ ಏನಾಗಿದೆ ಅಂದರೆ, ಸಾಮಾನ್ಯ ಜನ ಕಳೆಯುವ 5 ವರ್ಷಗಳು ಜಯಪ್ರಕಾಶ್ ನಾಗತಿಹಳ್ಳಿಯವರ 1 ವರ್ಷ ಆಗಿದೆ. ಅದರ ಅರ್ಥ ನಮ್ಮ ಆಯಸ್ಸು ಎಷ್ಟೋ ಗೊತ್ತಿಲ್ಲ, ಆದರೆ ಇರುವ ಆಯಸ್ಸನ್ನು ಹಿಗ್ಗಿಸ್ಕೊಳ್ಳೋದಕ್ಕೆ ನಾವು ನಮ್ಮ ಕ್ಷಣಗಳನ್ನು ನಾವು ಹೇಗೆ ಬಳಸಿಕೊಳ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ನನಗೆ ಇತ್ತೀಚೆಗೆ ಒಬ್ರು ನಮ್ಮ ವರ್ಕ್ಶಾಪಿಗೆ ಬಂದವರೊಬ್ರು ಹೇಳಿದ್ರು, ಐ ಥಿಂಕ್ ಜಯಪ್ರಕಾಶ್, ನೀವು 7-8 ಜನ್ಮದಲ್ಲಿ ಮಾಡೋ ಕೆಲಸನ ಒಂದೇ ಜನ್ಮದಲ್ಲಿ ಮಾಡ್ತಾ ಇದ್ದೀರಾ ಅಂತ. ಸರ್, ಹೌ 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 ಯು ಆರ್ ಟೆಲ್ಲಿಂಗ್ ಲೈಕ್ ದಿಸ್ ಅಂತ ಅಂದೆ. ನನಗೆ ಒಂಥರ ಆಶ್ಚರ್ಯ ಆಯಿತು, ಯಾಕೆ ಇವರು ಈ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಅನಲೈಸ್ ಮಾಡಿಕೊಂಡೆ. ಎಸ್, ಇಟ್ ಈಸ್ ಟ್ರೂ. ಗಣೇಶ ಶಿವ ಪಾರ್ವತಿಯ ಸುತ್ತಬಿಟ್ಟು ಇಡೀ ಪ್ರಪಂಚನ ನೋಡ್ದ. ನಾನು 2,000 ಸಾಧಕರನ್ನ ಸುತ್ತಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ನನ್ನ ಅನುಭವನ ನನ್ನ ಬದುಕಿನಲ್ಲಿ ಜಾಸ್ತಿ ಮಾಡಿಕೊಂಡಿದ್ದೇನೆ. ಅದರ ಅರ್ಥ, ಸ್ನೇಹಿತರೆ, ಎಸ್, ಐ ಆಮ್ ರಿಯಲಿ ಎಂಜಾಯಿಂಗ್ ಈಚ್ ಅಂಡ್ ಎವರಿ ಮೂಮೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್ ಈಚ್ ಅಂಡ್ ಎವರಿ ಮೂಮೆಂಟ್. ನಾನು ಏನು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತೇನೆ, ನನಗೆ ಅನಗತ್ಯವಾದ ಚಟುವಟಿಕೆಗಳನ್ನು ಕಡಿಮೆ ಮಾಡಿಕೊಂಡು ಅಗತ್ಯವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ನೀವು ಈ ಬದುಕನ್ನು ಅನುಭವಿಸ್ತೀರಿ. ಅದೇ ಮೆಸೇಜ್, ಈ ಸಂದೇಶ ನಾನು ಈ ಪುಸ್ತಕ ಬರೀತಾನೇನೆ ನಾನು 100% ಫಾಲೋ ಮಾಡಿಬಿಟ್ಟೇನೆ ಪ್ರಿಂಟಿಗೆ ಕೊಟ್ಟಿದ್ದು. ನಾನು ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ದಿಸ್ ಹ್ಯಾಸ್ ಹೆಲ್ಪ್ ಮಿ ಎ ಲಾಟ್. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗುತ್ತೆ, ಜೊತೆಗೆ ಬದುಕಿನಲ್ಲಿ ನಿಮ್ಮ ಪ್ರಯಾರಿಟಿ ಮ್ಯಾನೇಜ್ಮೆಂಟ್ ಗೊತ್ತಾಗ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಖುಷಿಯಾಗಿರೋದು, ಸಂತೋಷವಾಗಿರೋದು, ಸಕಾರಾತ್ಮಕವಾಗಿರೋದು ಹೇಗೆ ಎಲ್ಲ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಬದುಕಿನಲ್ಲಿ ಸಮಯನೇ ಅಲ್ವಾ. ನಾವು ಅಳಿಯೋದೆಲ್ಲ DOB, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಇವೆರಡರ ಮಧ್ಯೆ ಏನಂತೀರಿ, BCD ಅಂತಾರೆ, ಬರ್ತು ಡೆತ್ತು, ಮಧ್ಯ C ಇದೆ. C ಈಸ್ ಯುವರ್ ಚಾಯ್ಸ್. ಆ ಚಾಯ್ಸ್ನ ಸರಿಯಾಗಿ ಆರಿಸ್ಕೊಳ್ಳಿ, ಜಾಸ್ತಿ ಕಲೀರಿ, ನಿಮ್ಗೇನು ಬೇಕೋ ಕಲೀರಿ. ಓಕೆ, ನಿಮಗೆ ಬದುಕನ್ನು ಹೆಂಗೆ ಅನುಭವಿಸ್ಬೇಕು ಅನುಭವಿಸಿ. ಇಟ್ ಈಸ್ ಯುವರ್ ಓನ್ ಲೈಫ್, ಅದಕ್ಕೆ ಲೈಫ್ ನಮ್ದೇನೆ. ಹಾಗಾಗಿ ಅನುಕ್ಷಣ ಅನುಭವಿಸೋಣ. ಥ್ಯಾಂಕ್ ಯು ಪುನೀತ್. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಲೈಫು ನಮ್ದೇನೆ, ನಮ್ಗಿರುವಂತ ಲೈಫು ಏನಿದೆಯಲ್ಲ ಅದು ನಮ್ದೇ ಆಗಿರುತ್ತೆ, ಅದು ಬೇರೆ ಯಾರ್ದೋ ಆಗಿರೋದಿಲ್ಲ. ಅದನ್ನ ತುಂಬಾ ಸುಂದರವಾಗಿ ನೀವು ಹೇಳಿದ್ರಿ ಸರ್. ಹಾಗೆ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಹತ್ರ ಹೋಗುವಂತ ಸಮಯ. ಈಗ ಸರ್ ರಮೇಶ್ ಸರ್ ಹತ್ರ ಹೋಗೋಣ. ಸರ್ ರಮೇಶ್ ಸರ್, ಹೇಳಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಬೌಟ್ ಅನುಕ್ಷಣ ಅನುಭವಿಸಿ. ಎಲ್ಲರಿಗೂ ನಮಸ್ಕಾರ. ಅನುಕ್ಷಣ ಅನುಭವಿಸಿ ಅನ್ನೋದ್ರಲ್ಲಿ ನಾವು ನಮ್ಮ ಸಮಯನ ಹೇಗೆ ಕಳಿತೀವಿ, ಪ್ರತಿಯೊಂದು ಕ್ಷಣನು ನಮ್ಮ ಜೀವನದಲ್ಲಿ ಅತ್ಯಗತ್ಯ. ನಾವು ಯಾವುದೇ ಕೆಲಸ ಮಾಡ್ತಾರಿ, ಏನೇ ಮಾಡ್ತಾರಿ, ಆ ಕೆಲ್ಸಕ್ಕೆ ತಕ್ಕಂಗೆ ನಮ್ಮನ್ನ ತೊಡಗಿಸ್ಕೊಂಡ್ರೆ ಅದರಿಂದ ಸುಮಾರು ಪ್ರಯೋಜನಗಳಾಗ್ತವೆ. ಒಂದು, ನಕಾರಾತ್ಮಕವಾಗಿ ಯೋಚನೆ ಮಾಡೋದು ತಪ್ಪುತ್ತೆ ನಾವು. ಇನ್ನೊಂದು, ನಾವು ಮಾಡೋ ಕೆಲಸದಲ್ಲಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಇನ್ನೊಂದು, ನಾವು 1 ವರ್ಷ ಕಾಲ ಅದನ್ನ ಅಭ್ಯಾಸ ಮಾಡಿದ್ನಾದ್ರೂ ನಾವು ಎಷ್ಟೋ ವರ್ಷ ಬದುಕಿರೋಂಗೆ ಫೀಲ್ ಬರುತ್ತೆ. ಆ ಫೀಲ್ ಮುಂದೆ ಯಾವ್ದು ಏನು ಹೆಚ್ಚು ಅಲ್ಲ. ಇನ್ನು ಅನುಕ್ಷಣ ಅನುಭವಿಸೋದ್ರಿಂದ ಏನೇನು ಲಾಭಗಳಿವೆ ನಮ್ಮ ಜೀವನಕ್ಕೆ, ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂದ್ರೆ JP ಸರ್ ಬರೆದಿರುವಂತ ಅನುಕ್ಷಣ ಅನುಭವಿಸಿ ಓದಿದ್ರೆ ಇನ್ನೂ ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಬಂದು ಅದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಲೈಫ್ ಈಸ್ ಮಿರಾಕಲ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ರಮೇಶ್ ಸರ್ ಹೇಳಿದ್ರು. ಈಗ ನೆಕ್ಸ್ಟ್ ನಾವು ಹರಿಪ್ರಸಾದ್ ಅವ್ರ ಹತ್ರ ಹೋಗೋಣ. ಸರ್, ನಿಮ್ಮ ಅನುಭವನ ಹಂಚ್ಕೊಳ್ಳಿ. ಹರಿಪ್ರಸಾದ್ ಸರ್, ನೀವು ಅನ್ಮ್ಯೂಟ್ ಮಾಡಿ.
ಅನುಕ್ಷಣ ಅನುಭವಿಸಿ ಅಂತಕ್ಕಂಥ ಒಂದು ವಾಕ್ಯ ಏನಿದೆ ಬಹಳ ಸಂತೋಷವಾಗಿರುವಂತದ್ದು. ಹೊತ್ತು ಕಳೆದ್ರೆ ಮುತ್ತು ಕಳೆದ್ರೆ ಸಿಗುತ್ತೆ, ಹೊತ್ತು ಕಳೆದ್ರೆ ಸಿಗುತ್ತಾ ಅಂತಕ್ಕಂಥ ಒಂದು ಗಾದೆ ಮಾತಿನಂತೆ ನಾವು ಜೀವನದಲ್ಲಿ ಒಂದು ಮುತ್ತು ಕಳೆದ್ರೆ ಎಲ್ಲೋ ಒಂದ್ ಸಿಗ್ತೀವಿ, ಆದ್ರೆ ಒಂದು ಕ್ಷಣ ಕಳ್ಕೊಂಡಿದೀವಿ ಅಂತಂದ್ರೆ ಅದು ಜೀವನದಲ್ಲಿ ಸಿಗೋದೇ ಇಲ್ಲ. ಆ ಕ್ಷಣ ಮುಗೀತಂತಾನೆ ಅರ್ಥ. ಮತ್ತೆ ಜನ್ಮ ಹುಟ್ಟು ಬರ್ಬೇಕು ಆ ಕ್ಷಣ, ಮತ್ತೆ ಜನ್ಮ ಹುಟ್ಟು ಬಂದ್ರು ಸಹ ಅದನ್ನ ಗಳಿಸಕ್ ಸಾಧ್ಯ ಇಲ್ಲ. ಪುರಂದರದಾಸರು ಹೇಳಿದಾಗೆ ಮಾನವ ಜನ್ಮ ಬಹಳ ದೊಡ್ಡದದು, ಅದನ್ನ ಹಾಳ್ ಮಾಡ್ಕೋಬೇಡ್ರು ಹುಚ್ಚಪ್ಪಗಳರ ಅಂತ ಹೇಳ್ತಾರೆ. ಆ ಬದುಕನ್ನ ಬೇದ್ರೆ ಅವರೊಂದ್ ಮಾತು ಹೇಳ್ತಾರೆ, ಹೊತ್ತು ಮುಳುಗ್ತಾ ಇದೆ ಅದನ್ನ ತುಂಬ ಕುಡಿಯಿರ ಅಂತಂದ್ರೆ ನಾವು ಹೊತ್ತು ಮುಳುಗೋತಾ ಇದಂತೆ ಜೀವನ ಕಳೀತಾ ಇದೆ, ಇನ್ನೇನು ಮರಣ ಬರುತ್ತೆ, ಒಂದೊಂದ್ ದಿನ ಕಳೆದೋಗ್ತಾ ಇದೆ. ಆ ಕ್ಷಣವಾದ ನಾವು ಸಂತೋಷವಾಗಿ ಕಳಿಬೇಕು ಅಂತಕ್ಕಂಥದ್ದು. ದಿನ ಕಳಿತಿದ್ದೇವೆ ಅಂದ್ರೆ ಆ ಮರಣಕ್ಕೆ ನಾವು ಸಾಮಾನ್ಯವಾಗಿ ವಯಸ್ಸು ಕಳೀತಾ ಇದೆಯಾ ಅಂತಂದ್ರೆ ನಾವು ಮರಣಕ್ಕೆ ಹತ್ತಿರ ಆಗ್ತಾ ಇದೀವಿ ಅಂತಕ್ಕಂಥದ್ದು. ಅಂದ್ರೆ ಹಣಕ್ಕಿಂತ ಹೊತ್ತು ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರುವಂತದ್ದು. ಅದನ್ನ ಯಾವುದೇ ಕ್ಷಣದಲ್ಲೂ ಸಹ ಅದನ್ನ ಕಳ್ಕೋಬಾರದು. ಅದು ಸಂತೋಷ ಹೇಗಿರ್ಬೇಕು, ಪ್ರತಿ ಕ್ಷಣ ಸಂತೋಷವಾಗಿ ಹೇಗಿರ್ಬೇಕು ಅಂತಂದ್ರೆ, ಯಾವುದೇ ಕೆಲಸ ನಾವು ಮಾಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ಅದರಲ್ಲೇ ಸಂತೋಷವನ್ನು ಕಾಣುವಂಥದ್ದು. ನಾವು ಕೆಲಸ ಮಾಡ್ತಾ ಇರ್ತೀವಿ, ಅದರಲ್ಲೇ ಸಂತೋಷ ಕಾಣುವಂಥದ್ದು. ಅದನ್ನೇ ಕರ್ಮಯೋಗ ಅಂತ ಹೇಳ್ತಾರೆ, ಜ್ಞಾನ ಯೋಗ ಅಂತ ಹೇಳ್ತಾರೆ. ಅವೆಲ್ಲವೂ ಸಹ ನಮ್ಮ ಪುರಾಣದಲ್ಲಿ, ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಅಂತಂದ್ರೆ ಸಂತೋಷ ಕಾಣ್ಬೇಕಂತಂದ್ರೆ ಆ ಕ್ಷಣದಲ್ಲಿ ಹಿಂದನ್ನ ಯೋಚನೆ ಮಾಡ್ಬಾರ್ದು, ಮುಂದನ್ನ ಯೋಚನೆ ಮಾಡ್ಬಾರ್ದು. ಹಿಂದನ್ನ ಸರಿಪಡಿಸಕ್ಕಾಗಲ್ಲ, ಮುಂದೆ ನಾವು ಏನಾಗುತ್ತೋ ಗೊತ್ತಲ್ಲ. ಈ ಕ್ಷಣದಲ್ಲಿ ಏನಿದೆ ಅದು ನಮ್ದು, ಅದನ್ನ ಸಂತೋಷವಾಗಿ ಗಳಿಸ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಎಸ್, ಪಡ್ಕೋಬಹುದು, ಆದ್ರೆ ಹೊತ್ತು ಕಳೆದರೆ ಸಿಕ್ಕಿತೆ ಅಂತ ಹೇಳಿ ಅದನ್ನ ತುಂಬಾ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ ಹರಿಪ್ರಸಾದ್ ಸರ್ಗೆ ಧನ್ಯವಾದಗಳು. ಈಗ ಅನಂತ ಕೃಷ್ಣ ಮೋಹನ್ ಸರ್ ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಸರ್? ಅನುಕ್ಷಣ ಅನುಭವಿಸಿ ಅನ್ನೋ ವಿಚಾರ ಬಗ್ಗೆ ನಿಮ್ಮ ವಿಚಾರವನ್ನ ಹೇಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮನುಷ್ಯನ ನಾವು ಜೀವನ ಜೀವಿಸ್ತೀವಿ. ಆ ಜೀವನ ಜೀವಿಸೋದ್ರಲ್ಲಿ ನಾವ್ ಎಷ್ಟು ಕ್ಷಣ ಆನಂದವಾಗಿದ್ದೀವಿ ಅನ್ನೋದನ್ನೇ ಅದೇ ಜೀವನ. ಇವಾಗ ಪ್ರತಿಯೊಂದು ಆಲೋಚನೆ ಕೂಡ ಮಾಡ್ತಾ ಇರ್ತೀವಿ. ಆ ಆಲೋಚನೆಯಲ್ಲಿ ಯಾವ ಆಲೋಚನೆಯಲ್ಲಿ ಆನಂದವಾಗಿದ್ದೀವ ಅನ್ನೋದನ್ನೇ ಇಂಪಾರ್ಟೆಂಟ್. ಪ್ರತಿದಿನ ಪ್ರತಿ ಕ್ಷಣನೂ ಅನುಭವಿಸ್ಬೇಕು. ಇವಾಗ ನಾವು ಕೆಲವ್ರ ಹತ್ರ ಮಾತಾಡಿದ್ರೆ ಬಹಳ ಆನಂದ ಆಗ್ತತೆ, ಕೆಲವ್ರ ಹತ್ರ ಮಾತಾಡಿದ್ರೆ ಯಾಕನ್ನ ಮಾತಾಡಿದೀವಪ್ಪ ಅನ್ಸಿರ್ತತೆ. ಸೊ ನಾವು ಇರೋ ವಾತಾವರಣ ಏನಿರುತ್ತೆ, ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಏನೇನ್ ಎಲ್ಲೆಲ್ಲಿ ಮಾಡ್ತೀವಿ ಆ ಒಂದು ವಾತಾವರಣವನ್ನು ಕೂಡ ಅನುಕ್ಷಣ ಒಂದು ಆನಂದವಾದ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳುವಂಥದ್ದನ್ನು ಸೃಷ್ಟಿ ಮಾಡ್ಕೋಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ, ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಂದು ಗಿಡಗಳು ಹಾಕೋದ್ರಿಂದ ಆ ಗಿಡ ಹೂವು ಅರಳೋದನ್ನ ನೋಡಿದ್ರೆ ಆನಂದ, ಮಕ್ಕಳು ನೋಡಿದ್ರೆ ಆನಂದ. ಈ ಆನಂದಗಳನ್ನ ನಾವು ಹುಡುಕ್ಬೇಕು. ಆನಂದಗಳಲ್ಲಿ ಒಂದು ಒಳ್ಳೆ ಪುಸ್ತಕ ನೋಡಿದ್ರೆ ಆನಂದ, ಒಂದು ಸಂಗೀತ ಕೇಳಿದ್ರೆ ಆನಂದ. ಈ ಜೀವನದಲ್ಲಿ ಇವನ್ನೆಲ್ಲ ನಾವು ಯಾವಾಗ ಜೀವನ ಮಾಡ್ತೀವಿ, ಮಾಡೋದ್ರ ಜೊತೆಗೆ ನಮ್ಮ ಕುಟುಂಬದ ಜೊತೆ ಕೂಡ ನಮ್ಮ ಕುಟುಂಬ, ಮಕ್ಕಳು, ಫ್ಯಾಮಿಲಿಗಳು, ಅವ್ರ ಜೊತೆನೂ ಯಾವ ರೀತಿ ಸ್ಪೆಂಡ್ ಮಾಡ್ಬೇಕು, ನಾವು ಅವ್ರ ಜೊತೆ ಯಾವ ರೀತಿ ಮಾತಾಡ್ಬೇಕು. ಬಹಳಷ್ಟು ಜನ ಹೇಳ್ತಾರೆ ಫ್ಯಾಮಿಲಿನಲ್ಲಿ ಟೈಮೇ ಕೊಡಲ್ಲ. ನಾವು ಎಲ್ಲದರನ್ನು ಅನುಭವಿಸುವಂತ ಕಡೆ ನಾವು ಕಡೆ ನಡಿಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಕ್ಷಣಗಳನ್ನ ಹೇಗೆ ನಮ್ಮ ಸಂಬಂಧಗಳ ಜೊತೆಗೆ ನಮ್ಮ ಜೀವನದಲ್ಲಿ ಹೇಗೆ ಕಳಿಬೇಕಂತ ಮಾತನಾಡಿದ ಅನಂತ ಕೃಷ್ಣ ಮೋಹನ್ ಸರ್ಗೆ ಧನ್ಯವಾದಗಳು. ಸೊ ಈಗ ನೆಕ್ಸ್ಟ್ ಅಕ್ಷತಾ ಬಂಡಿ ಮೇಡಮ್ ಅವರು. ಮೇಡಮ್, ಸೆಲೆಬ್ರೇಟ್ ಎವ್ರಿ ಮೂಮೆಂಟ್, ಅನುಕ್ಷಣ ಅನುಭವಿಸಿ ಅನ್ನೋ ಒಂದು ವಿಚಾರದ ಬಗ್ಗೆ ನಿಮ್ಮ ವಿಚಾರವನ್ನ ಹೇಳಕ್ ಅಂತ ಕೇಳ್ಕೊಂತೀನಿ. ನಮಸ್ಕಾರ ಎಲ್ಲರಿಗೂ. ಇವಾಗಿನ ಟಾಪಿಕ್ ಬಂದು ಅನುಕ್ಷಣ ಅನುಭವಿಸಿ. ರಿಯಲಿ ಇಟ್ಸ್ ಅಮೇಸಿಂಗ್ ಟಾಪಿಕ್. ಎಂಜಾಯ್ ಎವ್ರಿ ಮೂಮೆಂಟ್. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ ಹೇಳಿ ಕರಿತೀವಿ. ಯಾವಾಗ ಅಂದ್ರೆ ನಾವು ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸ್ಬೇಕು. ಅದು ಏನೇ ಬಂದ್ರು ಈ ಒಂದು ಮೂಮೆಂಟ್ ಇದೆ ಅಲ್ಲ, ಅದನ್ನ ನಾವು ಪ್ರೆಸೆಂಟ್ ಸಿಚುವೇಶನ್ ದಾಗಿದ್ದು ಅದನ್ನ ನಾವು ಎಂಜಾಯ್ ಮಾಡ್ತಾ ಪ್ರತಿಯೊಂದು ಕೆಲಸ ಆಗ್ಬೇಕು, ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ, ಒಂದು ಖುಷಿಯೊಂದಿಗೆ ನಾವು ಚೆನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ ಇಟ್ಕೋತಾ ನಾವು ಮುಂದೆ ಹೋದಾಗ ಪ್ರತಿಯೊಂದು ಕ್ಷಣನ ನಾವು ಅನುಭವಿಸ್ತಾನೆ ಹೋಗ್ತೀವಿ ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕ ಸಂಗತಿಗಳನ್ನು ಕೂಡ ನಾವು ಸರ್ ಹೇಳಿದ ಹಾಗೆ ಒಂದ್ ಹೂ ಅರಳೋದನ್ನ ನೋಡೋದು ಒಂದು ಅನುಭವಿಸ್ಬೇಕು, ಖುಷಿ ಪಡ್ಬೇಕು, ಒಂದ್ ಸ್ಮೈಲ್ ಮಾಡ್ಬೇಕು. ಸಣ್ಣ ಮಕ್ಕಳಿಗೆ ಆಟ ಆಡಿಸ್ತಾ ಕೂಡ ನಾವು ಸ್ಮೈಲ್ ಮಾಡ್ಬೇಕು. ಯಾವ್ದನ್ನು ಬೇಜಾರ್ ಮಾಡ್ಕೋದಾನೆ
ಎಟ್ ಪ್ರೆಸೆಂಟ್ ಸಿಚುವೇಶನ್ ದಾಗಿದ್ದು ನಾವು ಒಂದು ಪ್ರತಿಯೊಂದು ಕ್ಷಣವನ್ನು ಅನುಭವಿಸ್ತಾ ಇರ್ಬೇಕು, ಯಾವಾಗ್ಲೂ ಖುಷಿಯಿಂದ ಇರ್ಬೇಕು, ಪಾಸಿಟಿವ್ ವೈಬ್ಸ್ ಅನ್ನ ಹೊಂದಿರ್ಬೇಕು. ನಮ್ಮೊಂದಿಗೆ ಇರುವವರು ಎಲ್ಲರನ್ನು ನಗಿಸುತ್ತಾ ನಾವು ನಗುತ್ತಾ ಪ್ರತಿಯೊಂದು ಕ್ಷಣವನ್ನು ನಾವು ಅನುಭವಿಸ್ಬೇಕು ಅಂತ ಹೇಳ್ತೀನಿ. ಮತ್ತೆ ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನು ನಾವ್ ಯಾವಾಗ ಅನುಭವಿಸ್ತಾ ಹೋಗ್ತೀವೋ ಸಮಯ ಕಳ್ದಂಗ ಅದೊಂದು ನಮ್ಗೊಂದು ಬ್ಯೂಟಿಫುಲ್ ಮೆಮೊರಿ ಆಗಿ ನೆನಪಾಗಿ ಉಳಿಯುತ್ತೆ. ಅವಾಗ ಮಾತ್ರ ಆ ಒಂದು ಕ್ಷಣಗಳಿಗೆ ಒಂದು ಮೌಲ್ಯ ಸಿಕ್ಕ ಹಾಗೆ ಇರುತ್ತೆ ಅಂತ ಹೇಳ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಹೇಗೆ ವಿ ಹ್ಯಾವ್ ಟು ಲೀವ್ ಅವರ್ ಲೈಫ್, ಹಾಗೆ ಎಲ್ಲಾ ಕ್ಷಣಗಳನ್ನ ಹೇಗೆ ನಾವು ಹ್ಯಾಪಿಯಾಗಿ ಕಳಿಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ವಿ. ನೆಕ್ಸ್ಟ್ ನಾನು ಈಗ ಮಾಲತಿ ಮೇಡಮ್ ಅವ್ರನ್ನ ಕೇಳ್ಕೊಂತ ಇದ್ದೀನಿ. ಮೇಡಮ್, ಈ ವಿಚಾರದ ಬಗ್ಗೆ ನಿಮ್ಮ ಒಂದು ವಿಚಾರವನ್ನ ಹೇಳಿ. ಅನುಕ್ಷಣ ಅನುಭವಿಸಿ ಅಂದ್ರೆ ನಾವು ಪ್ರತಿ ಕ್ಷಣವನ್ನ ನಾವು ಅನುಭವಿಸ್ತಾ ಅದನ್ನ ಕಳಿಬೇಕು. ಒಂದು ದಿನ ಕಳೆದಿದೆ, ನೆಕ್ಸ್ಟ್ ಡೇ ಬಂದಿದೆ ಅಂದ್ರೆ ಈ ದಿನ ಮತ್ತೆ ನಾವು ಮರಳಿ ತರೋದಿಕ್ಕಾಗೋದಿಲ್ಲ. ಆ ಒಂದು ಪ್ರತಿಯೊಂದು ಸೆಕೆಂಡ್ ಅನ್ನು ನಾವು ಉಲ್ಲಾಸವಾಗಿ, ಖುಷಿಯಿಂದ ಮತ್ತೆ ಸಂತಸದಾಯಕವಾಗಿ ಕಳಿಬೇಕು. ಮತ್ತೆ ಪ್ರತಿಯೊಂದು ಸೆಕೆಂಡ್ ಅಥವಾ ನಿಮಿಷವನ್ನು ನಾವು ಏನಾದ್ರೂ ಒಂದು ಜ್ಞಾನದ ಗಳಿಕೆ ಅಥವಾ ಒಂದು ಯಾವ್ದಾದ್ರು ಒಂದು ಕಲೆ, ಏನಾದ್ರೂ ಒಂದು ಸೃಜನಾತ್ಮಕತೆಯನ್ನ ಬೆಳೆಸ್ಕೊಳ್ಳಕ್ಕೆ ಬೇಕಾಗಿರುವಂತ ಬುದ್ಧಿಶಕ್ತಿಯನ್ನ ಬೆಳೆಸ್ಕೊಳ್ತಾ ಹೋಗುವಂತದ್ದು, ಸಾಧನೆ ಹತ್ರ ನಮ್ಮ ದಾಪುಗಾಲಾಗ್ತಾ ಹೋಗುವಂತದ್ದು. ಯಾಕೆ ಅಂದ್ರೆ ಈಗ ಒಂದು ಮಾನವ ಜನ್ಮ ನಮ್ಗ್ ಸಿಕ್ಕಿದೆ, ನೆಕ್ಸ್ಟ್ ನಾವು ಪುನರ್ಜನ್ಮ ಇಲ್ಲಿ ನಮ್ಗಿದೆಯೋ ಇಲ್ವೋ ನಮ್ಗೆ ಅದು ಗೊತ್ತಿಲ್ಲ. ಆ ಪ್ರಶ್ನೆಗೆ ಉತ್ತರ ಯಾರ ಬಳಿನೂ ಇಲ್ಲ. ಆದ್ರೆ ನಮಗೆ ಸಿಕ್ಕಿರುವಂತ ಈ ಜೀವನವನ್ನ ಪರಿಪೂರ್ಣವಾಗಿ ನಾವ್ ಎಲ್ಲವನ್ನ ನಮ್ಮ ಕೈಲಿ ಆದಷ್ಟು ಮ್ಯಾಕ್ಸಿಮಮ್ ಸಾಧನೆಯನ್ನ ಮಾಡ್ತಾ ಹೋಗುವಂತದ್ದು. ಸಾರ್ ಹೇಳಿದ್ರು ಇದು ಅನುಕ್ಷಣ ಅನುಭವಿಸಿ ಅನ್ನುವಂತ ಪುಸ್ತಕ ಬರ್ದಿದ್ದಾರೆ JP ಸರ್ ಅವರು. ಅದನ್ನ ಓದಿದಾಗ ನಮ್ಗಿನ್ನಷ್ಟು ನಾವು ಅನುಕ್ಷಣವನ್ನ ಅನುಭವಿಸಬೇಕು ಅಂದಾಗ ಏನೆಲ್ಲ ನಾವು ಮಾಡ್ಕೊಂತ ಹೋದಾಗ ನಮ್ಮ ಒಂದು ಜೀವನವನ್ನ ಪ್ರಯೋಜನಕಾರಿಯಾಗಿ ಮತ್ತು ಸಂತಸದಾಯಕವಾಗಿ ಕಳಿಬಹುದು ಅನ್ನೋದು ನಮ್ಗ್ ತಿಳಿಯುತ್ತೆ. ನಾವು ಒಂದು ದಿನವನ್ನ ಮ್ಯಾಕ್ಸಿಮಮ್ ಟೈಮ್ ಅನ್ನ ನಾವು ಸದ್ಬಳಕೆಯನ್ನ ಮಾಡ್ಕೊಂಡಾಗ ಆ ಒಂದು ಸಮಯವನ್ನ ನಾವು ವ್ಯಯ ಮಾಡ್ದಂಗೆ ಅನ್ಸೋದಿಲ್ಲ. ಈಗ ಲಂಡನ್ ನಲ್ಲಿ ಏಕೆ ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂದ್ರೆ ಎಲ್ಲವನ್ನೂ ಫಾಸ್ಟ್ ಆಗಿ ಮಾಡ್ತಾರೆ ಅವರು. ಒತ್ತೇ ಹಣ ಅಂತ, ಟೈಮ್ ಇಸ್ ಮನಿ ಅಂತ ಅವರು ಹೆಚ್ಚು ಬೆಲೆ ಯಾವ್ದಕ್ ಕೊಡ್ತಾರೆ ಅಂದ್ರೆ ಸಮಯಕ್ಕೆ ಕೊಡ್ತಾರೆ. ಸಮಯವನ್ನ ಹರಣ ಮಾಡಬಾರ್ದು, ಸಮಯವನ್ನ ಸದುಪಯೋಗ ಪಡಿಸ್ಕೋಬೇಕು. ಯಾವ್ದಾದ್ರೂ ಒಂದು ಕೆಲಸದಲ್ಲಿ ನಿರತ ಆಗ್ಬೇಕು, ಯಾವುದೋ ಒಂದು ನಾವು ಜ್ಞಾನವನ್ನ ಹೆಚ್ಚಿಸ್ಕೊಳ್ಳುವಂತ ಒಂದು ಕಾರ್ಯದಲ್ಲಿ ತೊಡಗ್ಬೇಕು. ಸುಮ್ನೆ ಸೋಮಾರಿಯಾಗಿರುವಂತದ್ದು, ನಿದ್ದೆಯಲ್ಲಿ ಕಾಲ ಕಳೆಯುವಂತದ್ದು, ಟೈಮ್ ಹೊರಟೋಗುತ್ತೆ. ಮತ್ತೆ ಆ ಟೈಮನ್ನ ನಾವು ತರೋಕ್ಕಾಗೋದಿಲ್ಲ. ನಿದ್ದೆ ಮಾಡಿ ಹರಣ ಮಾಡೋ ಬದಲು ಕಡಿಮೆ ನಿದ್ದೆಯನ್ನ ಮಾಡುವಂಥದ್ದು, ಸದ್ಬಳಕೆ ಮಾಡ್ಕೊಳ್ಳುವಂಥದ್ದು, ಸಮಯವನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ಉಪಯೋಗಿಸ್ಕೊಳ್ಳುವಂಥದ್ದು ಅಂತ ಹೇಳ್ತಾ ಅನುಕ್ಷಣ ನಾವು ಅನುಭವಿಸೋಣ, ನಮ್ಮ ಒಂದು ಜೀವನವನ್ನ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತೀವಿ ಪುನೀತ್ ಸರ್. ಥ್ಯಾಂಕ್ ಯು ಸರ್.